ನೀನಾದನ್ನ ಸೀರಿಯಲ್ಲು ಸೋಮವಾರ ಸಂಚಿಕೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಕುಂತಲಾ ನಿನ್ನೆ ಸಂಚಿಕೆಯಲ್ಲಿ ನಿಮ್ಮ ಮನೆ ಮುಂದಿರೋ ಪಾರ್ಕಲ್ಲಿದ್ದೀನಿ, ಒಂದು ಸ್ವಲ್ಪ ಬಂದೋಗ್ತೀಯಾ, ನಿನಗೇನೋ ಕೊಡಬೇಕು ಅಂತ ಕರೆದಿತ್ತಾಳಲ್ಲ, ಸರಿ ಅಂತ ಅಲ್ಲಿ ಹೋಗೋಣ ಅಂತ ವೇದ ನಮ್ಮ ಬಾಲ ಕಣ್ ತಪ್ಪಿಸಿ ಹೋಗ್ಬೇಕಲ್ವ ಇವಾಗ. ಆ ಕಡೆ ಈ ಕಡೆ ಹಿಂಗೆ ನೋಡಿ ನಿಧಾನಕ್ಕೆ ಹೊರಗೆ ಹೋಗ್ತಾಳೆ. ಬಾಲ ಅಲ್ಲೇ ಕಾವಲು ಕಾಯ್ತಿರ್ತಾನೆ. ಹಿಂಗೆ ಒಂದು ಕೋಲ್ನ ಅಡ್ಡಾಡಿತಾನೆ. ಹೆಂಗೆ ಎದುರಿಸಿದ್ದು ನನ್ನ ಅಂತೇಳಂತಾಳೆ. ಎದುರಿಸ್ತಾ ಇರೋದು ನೀವು ಅದಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀರಿ, ನಡೀರಿ ಒಳಗೆ. ಬಲ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಕಣೋ, ಪ್ಲೀಸ್ ಕಣೋ, ನಾನು ಹೊರಗೆ ಹೋಗಲೇಬೇಕು. ಅದಕ್ಕೆ ಅಣ್ಣ ನೀವೇನಾದರೂ ಈಗ ಹೊರಗೆ ಹೋಗೋಕ್ಕೆ ನಿಮ್ಮನ್ನು ಬಿಟ್ಟರೆ ನನ್ನನ್ನು ಅಣ್ಣ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ದಾನೆ. ಅವಿಬ್ಬರು ಬದುಕಿರೋದು ನಿನಗೆ ಇಷ್ಟ ಇಲ್ವ? ಅದಕ್ಕೆ ಪ್ಲೀಸ್ ನಡೀರಿ ಒಳಗೆ. ಬಲ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಕಣೋ ಬಲ, ಪ್ಲೀಸ್ ಅಂತಂದು. ಇದಕ್ಕೆ ನಿಮ್ದು ಏನೇ ಇಂಪಾರ್ಟೆಂಟ್ ಕೆಲಸ ಇದ್ದರೂ ಅದನ್ನೆಲ್ಲ ನಾಳೆ ಇಟ್ಕೊಳ್ಳಿವ್ರಂತೆ, ಇವತ್ತಂತೂ ನಾವು ಬಿಡಲ್ಲ. ನಿಮ್ಮ ಅಣ್ಣ ಸುಮ್ಮನೆ ಹೇಳಿದ್ದಾನೆ ಕಣೋ, ತಮಾಷೆಗೆ ಹೇಳಿದ್ದಾನೆ, ಅದನ್ನೆಲ್ಲ ಸೀರಿಯಸ್ಸಾಗಿ ತಗೋಬೇಡ. ಇವಾಗ ನಮ್ಗೆ ತುಂಬ ಹಶ್ವಾಗಿರುತ್ತೆ, ಆವಾಗ ಅಲ್ಲಿ ದೇವ್ರ ಮುಂದೆ ಏನೋ ಊಟಕ್ಕೆ ಅಂದರೆ ಎಡೆ ಥರ ಇಟ್ಟಿರ್ತಾರೆ, ಅದನ್ನು ತಗೊಂಡು ತಿಂತೀವಿ, ದೇವ್ರೇನು ಕೋಪ ಮಾಡ್ಕೊಳ್ತಾನೆ, ಹಾಗೆ ಕಣೋ ಇದು ಅಂತ ಏನೇನೋ ಯಾಮಾರ್ಸಕ್ಕೆ ಹೇಳ್ತಿರ್ತಾಳೆ ನಮ್ಮ ವೇದ. ಬಾಲ ಏನಂದರೂ ಒಪ್ಪಲ್ಲ. ಬಲ ನಾನೇ ನಡ್ಕೊಂಡು ಹೋಗ್ತೀನಿ ಬಲ, ಆಟೋದಲ್ಲಿ ಕೂತ್ಕೊಂಡು ಹೋಗೋಕೆ ಏನು ಪ್ರಾಬ್ಲಮ್ಮು, ಪ್ಲೀಸ್ ಬಲ ಅಂತಂದಕ್ಕೆ ಸರಿ ಆಯಿತು ಅಣ್ಣನ ಒಂದು ಫೋನ್ ಮಾಡ್ತೀನಿ. ಯಾಕೆ ಅದಕ್ಕೆ ಗೇಟ್ ಪಾಸ್ ಕೇಳ್ತಿದ್ದಾಳೆ ಹೊರಗೆ ಹೋಗೋಕ್ಕೆ, ಒಂದು ಪರ್ಮಿಷನ್ ಕೊಡಲಾ ಅಂತೇಳಿ ಕೇಳ್ತೀನಿ. ಬಿಡ ನಿಮ್ಮ ಅಣ್ಣ ನೀನು ಫೋನ್ ಮಾಡಿ ಕೇಳಿದ ತಕ್ಷಣ ಅವನೇನು ಪರ್ಮಿಷನ್ ಕೊಟ್ಬಿಡ್ತಾನಾ? ಹಂಗಿದ್ರೆ ನಿಮ್ಮನ್ನು ಹೊರ ಕಳಿಸಿ ಮತ್ತಿನ್ನೇನು ನಾವು ಉಗಿಸ್ಕೊಳ್ಳ? ಅದಕ್ಕೆ ಇಲ್ಲ, ಅದಕ್ಕೆ ಅದೆಲ್ಲ ಆಗಲ್ಲ. ಬಲ ಪ್ಲೀಸ್ ಬಲ, ನೀವು ಕೇಳಿದ್ದೆಲ್ಲ ಅಡುಗೆ ಮಾಡಿಕೊಡ್ತೀನಿ, ಇದೊಂದು ಸಲ ನಾನು ಹೊರಗೆ ಹೋಗೋಕೆ ಬಿಟ್ಬಿಡು. ಅಷ್ಟೊಂದೆಲ್ಲ ತಿಂದಿದ್ದೀರಾ ನಾನು ಮಾಡಿಕೊಟ್ಟಿದ್ದು, ಅದಕ್ಕೆ ನೀವೇನೇನು ಮಾಡಿಕೊಟ್ಟಿದ್ದೀರಾ ಬೇಕಾದ್ರೆ ಅದನ್ನೆಲ್ಲ ಕಕ್ಬಿಡ್ತೀವಿ, ನಿಮ್ಮನ್ನು ಮಾತ್ರ ನಾವು ಹೊರಗೆ ಬಿಡಲ್ಲ ಅಂತಾರೆ ನಮ್ಮ ಬಾಲ. ಹೆಂಗೆಂಗೋ ಡ್ರಾಮಾ ಮಾಡೋಕ್ಕೆ ಹೋಗ್ತಾಳೆ, ಒಪ್ಪಲ್ಲ ನಮ್ಮ ಬಾಲ. ಆವಾಗ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಬೇಕು ಇದನ್ನು ಅಂತ ಹೇಳ್ಬಿಟ್ಟು, ಬಾಲ ನಿನಗೆ ಅದಕ್ಕೆ ಮೇಲೆ ಪ್ರೀತಿ ಇದ್ದರೆ ಪ್ಲೀಸ್ ಬಿಟ್ಬಿಡು, ಒಂದು 10 ನಿಮಿಷದಲ್ಲಿ ಬೇಗ ವಾಪಸ್ ಬಂದುಬಿಡ್ತೀನಿ. ಇಲ್ಲ ಅದಕ್ಕೆ ನಾನು ಮಾತ್ರ ಬಿಡಲ್ಲ. ನಾ ಅಣ್ಣ ಬಂದು ಕೇಳಿದ್ರೆ ಬಟಾಣಿ ಕಾಳು ತರಕ್ಕೆ ಹೋಗಿದ್ದೀನಿ ಅಂತ ಹೇಳು, ಅಥವಾ ಕಾಫಿ ಪುಡಿ ತರಕ್ಕೆ ಹೋಗಿದ್ದೀನಿ ಅಂತ ಹೇಳು, ಬಾಯ್ ಅಂತಂದ್ಬಿಟ್ಟು ಹೋಗೇ ಬಿಡ್ತಾಳೆ ನಮ್ಮ ವೇದ. ಬಾಲ ಅದಕ್ಕೆ ಅಂದರೂ ಅವಳು ನಿಲ್ಲಲ್ಲ. ಅಯ್ಯಪ್ಪ ಇವಾಗೋ ನಮ್ಮ ಅದಕ್ಕೆ ನೋಡಿದ್ರೆ ಹೋದ್ರು, ಇವರೇನು ಹೇಳಿದ ಟೈಮಿಗೆ ಕರೆಕ್ಟಾಗಿ ಬರ್ತಾರಾ ಇಲ್ವಾ, ನಮ್ಮ ಅಣ್ಣ ಏನಾದರೂ ಅಷ್ಟರೊಳಗೆ ಬಂದ ಅಂದರೆ ನನ್ನ ಜೀವಂತ ಸಮಾಧಿನೇ ಮಾಡಿಬಿಡ್ತಾನೆ ಅಷ್ಟೇ ಅಂದ್ಕೊಂಡು ಬಾಲ ಗೊಣಗ್ತಾ ಇರ್ತಾನೆ. ವೇದ ಅಲ್ಲಿಂದ ಹೋಗ್ತಾಳೆ ಪಾರ್ಕಿಗೆ. ಈ ಕಡೆ ಅಷ್ಟೊಂದೆಲ್ಲ ದಾಮೋದರ ವೀರ ಹೇಳ್ತಿದ್ರು, ವೇದಂಗೆ ಫೋನ್ ಮಾಡ್ತಾನೆ ನಮ್ಮ ವಿಕ್ರಮು. ಅಲ್ಲಿ ಬಾಲ ರಿಸೀವ್ ಮಾಡ್ತಾನೆ. ಏನು ಮಾಡ್ತಿದ್ದೀರೋ ಅಂತಂದಕ್ಕೆ, ಏನಿಲ್ಲ ಅಣ್ಣ ಅದಕ್ಕೆ ಮನೇಲೇ ಇದ್ದಾರೆ, ನನಗೆ ಇವಾಗ ತಾನೇ ಮಾವಿನಕಾಯಿ ಕೊಯ್ ಕೊಟ್ಟರು, ಉಪ್ಪು ಖಾರ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂದು ಸರಿ ಆಯಿತು, ಅವಳೆಲ್ಲೋ ಹೋಗಿಲ್ಲ ತಾನೆ, ಇಲ್ಲ ನಮ್ಮ ಕಣ್ಣು ಮುಂದೆನೇ ಓಡಾಡ್ಕೊಂಡಿದ್ದಾರೆ. ಅದಕ್ಕೆ ಸರಿ ಆಯಿತು ಫೋನ್ ಕೊಡು ಅಂದಿದ್ದಕ್ಕೆ ಬಾಲ ದಿಗ್ಲು ಬಿದ್ದುಬಿಡ್ತಾನೆ. ಅದಕ್ಕೆ ಅಂತ ಅಣ್ಣ ಅದಕ್ಕೆ ಇದು ಇವಾಗ ತಾನೇ ಬಚ್ಚಲು ಮನೆ ತಿಕ್ಕಕ್ಕೆ ಅಂತ ಹೋದ್ರು, ಅವಳ್ಯಾಕೆ ತಿಕ್ಕಬೇಕು ಬಚ್ಚಲು ಮನೆನ, ಕೆಲಸದವ್ರು ಇಲ್ವಾ, ನಿನಗೆ ಅದಕ್ಕೆ ಬಗ್ಗೆ ಗೊತ್ತಲ್ವೇನಣ್ಣ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಂತ ಹೇಳಿ ಇವಾಗ ತಾನೇ ಬಕೆಟು ಸೋಪು ಎಲ್ಲ ತೊಗೊಂಡು ಬಚ್ಚಲು ಮನೆಗೆ ಹೋದ್ರು. ಸರಿ ಆಯಿತು ಹೊರಗೆ ಮಾತ್ರ ಕಳಿಸ್ಬೇಡಿ ಅವಳನ್ನ, ಏನಾದರೂ ಕೆಲಸ ಮಾಡ್ಕೊಂಡು ಮನೆಗೆ ಇರಲಿ, ನಮಗೆ ಮೊದಲೇ ಶತ್ರುಗಳು ಜಾಸ್ತಿ. ಅಯ್ಯೋಯ್ಯೋ ಇಲ್ಲಣ್ಣ ಅದಕ್ಕೆ ಬರೀ ಮನೆ ಬಾಗಿಲು ಗೇಟ್ ದಾಟೋದಿರಲಿ, ಮನೆ ಬಾಗಿಲು ದಾಟೋಕ್ಕೂ ಬಿಡಲ್ಲ ಅಣ್ಣ ನಾವು ಅಂತೇಳ್ಬಿಟ್ಟು ಹಂಗೆ ಎದ್ರಕಂಡೇ ವಿಕ್ರಮ್ಗೆ ಹೇಳ್ತಾನೆ ಬಾಲ. ಅಲ್ಲಿ ನೋಡಿದ್ರೆ ವೇದ ಮನೇಲಿ ಇರಲ್ಲ. ಈ ಕಡೆ ಅಷ್ಟೊಂದೆಲ್ಲ ದಾಮೋದರ ಬೀದಿರ ನೀನು ಫೀಲ್ಡಿಗೆ ಇಳಿಬೇಕು, ನೀನು ಹಂಗಾಗಬೇಕು ಹಿಂಗೆ ಆಗಬೇಕು ಅಂತಂದ್ರೂ ನಮ್ಮ ಹೀರೋ ವಿಕ್ರಮ್ಗೆ ವೇದನ ಬಗ್ಗೆನೇ ಯೋಚನೆ. ಈ ಫೋನಲ್ಲಿ ಮಾತಾಡಿದ್ದನ್ನು ನೋಡಿ ವೀರ ಉರ್ಕೊಂಡು, ಪಾಪ ಇವನು ಬದಲಾಗಲ್ಲಪ್ಪ, ಇವನು ಪಕ್ಕ ಇವನು ನಮಗೆ ಕೈ ಕೊಡ್ತಾನೆ, ಇವನು ಪದೇ ಡೈವರ್ಟ್ ಆಗ್ತಿದ್ದಾನಲ್ಲ, ಅಂದರೆ ಆ ಹುಡುಗಿ ಇವನಿಗೆ ಇಷ್ಟೊಂದು ಮೋಡಿ ಮಾಡಿಬಿಟ್ಟಿದ್ದಾಳ ಅಂತೇಳಿ ದಾಮೋದರ ಮನಸ್ಸಲ್ಲೇ ಅಂದ್ಕೊತಾನೆ. ಹೌದು ವೇದ ಮೋಡಿ ಮಾಡಿದ್ದಾಳೆ. ಈ ಕಡೆಗೆ ಪಾರ್ಕಿಗೆ ಕುಣ್ಕೊಂತಾನೆ ಬರ್ತಾಳೆ ನಮ್ಮ ವೇದ. ಶಕುಂತಲ ನೋಡಿ, ಅಯ್ಯೋ ವೇದ ಏನಾಯ್ತು ವೇದ ಅಂತೇಳಿ, ಬಾ ನೀನು ಫಸ್ಟ್ ಕುತ್ಕೋಬಾ. ಏನಿಲ್ಲಮ್ಮ, ಅಲ್ಲೊಂದು ಚಿಕ್ಕದಾಗಿ ಗ್ಲಾಸ್ ಪೀಸ್ ಇತ್ತು, ಕಾಲಿಟ್ಬಿಟ್ಟೆ, ಹಂಗಾಗಿ ಸ್ವಲ್ಪ ಗಾಯ ಆಯಿತು ಅಷ್ಟೇ. ವೇದ ನಿಜ ಹೇಳು, ಗ್ಲಾಸ್ ಪೀಸ್ ಮೇಲೆ ಕಾಲಿಟ್ಟ ಅಥವಾ ನಿಮ್ಮ ಗಂಡ ಏನಾದರೂ ಅಂತಾಳೆ. ಅಲ್ಲಮ್ಮ ಎಲ್ಲ ವಿಷಯದಲ್ಲೂ ದೊಡ್ಡತನ ತೋರಿಸೋ ನೀವು ನನ್ನ ಗಂಡನ ವಿಷಯದಲ್ಲಿ ಯಾಕೆ ಇಷ್ಟೊಂದು ಚಿಕ್ಕತನ ತೋರಿಸ್ತೀರಾ ಅಂತ ಅಂದ್ಬಿಡ್ತಾಳೆ ನಮ್ಮ ವೇದ. ಈ ರೌಡಿಗಳ ಬಗ್ಗೆ ನನಗೆ ಗೊತ್ತಲ್ಲಮ್ಮ, ಈ ರೌಡಿಗಳ ಚಿಕ್ಕತನದ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಈ ರೌಡಿಗಳು ಬರೀ ಕುಡಿಯೋದು, ಹೆಣ್ತಿರಿಗೆ ಹೊಡಿಯೋದು ಅಂತೇಳಿ ಶಕುಂತಲ ಮನಸ್ಸಲ್ಲೇ. ವೇದ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಮಾವ ಚೆನ್ನಾಗೇ ಕಾಟ ಕೊಟ್ಟಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ ನಮ್ಮ ಅತ್ತೆಗೆ ಅಂತ ಅನಿಸುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂತಾಳೆ. ಅಯ್ಯೋ ಇಲ್ಲಮ್ಮ, ನನ್ನ ಗಂಡ ಮಾತ್ರ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾನೆ, ಈ ನನ್ನ ಪಾದನ ನೆಲಕ್ಕೆ ಸೋಕಕ್ಕೆ ಬಿಡಲ್ಲ. ಇವಾಗಲೂ ಅಷ್ಟೇ ವಿಕ್ರಮಗೆ ಗೊತ್ತಿಲ್ದಂಗೆ ನಾನು ಇಲ್ಲಿಗೆ ಬಂದಿರೋದು. ಸರಿ ಆಯಿತು ಬಾ ನಮ್ಮ ಮನೆಗೆ ಹೋಗೋಣ ಅಂತ ಕರೀತಾಳೆ ಶಕುಂತಲ. ಯಾಕಮ್ಮ ಅಂದರೆ, ಕಾಲು ನೋಡಿದ್ರೆ ಗಾಯ ಆಗಿತ್ತೆ, ಸುಮ್ಮನೆ ಸೆಪ್ಟಿಗಿಪ್ಟಿಗಾದರೆ ನಮ್ಮ ಮನೇಲಿ ಔಷಧಿ ಇದೆ, ನಾನು ಹಚ್ಕೊಡ್ತೀನಿ ಬಾ ಅಂತೇಳಂತಾಳೆ. ಅಲ್ಲಮ್ಮ ನನ್ನ ಮೇಲೆ ಯಾಕೆ ನಿಮಗೆ ಇಷ್ಟೊಂದು ಪ್ರೀತಿ, ಅದು ಏನೋ ಗೊತ್ತಿಲ್ಲ ವೇದ, ನೀನು ಅಂದರೆ ನನಗೆ ನನ್ನ ಮಗಳು ಎಷ್ಟು ಇಷ್ಟನೋ ಅಷ್ಟೇ ಇಷ್ಟ ಅಂತೇಳಂತಾಳೆ. ನಾನೊಬ್ಳು ಅನಾಥೆ, ನನ್ನ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತೀರಮ್ಮ ನೀವು ಅಂತಾಳೆ ವೇದ. ಅನಾಥಗಿನಾಥ ಅಂತೆಲ್ಲ ಅನ್ಬೇಡ ವೇದ ನೀನು.
ಅಪ್ಪ ಅಮ್ಮ ಇಲ್ದೋರಲ್ಲ ಅನಾಥರು, ಕೆಲವೊಬ್ರು ಎಲ್ಲರೂ ಇದ್ದು ಅನಾಥರ ಥರ ಬದುಕ್ತಾರೆ, ಅವರು ಅನಾಥರು ಅಂತ. ಅದೇ ಇನ್ನೇನು ಅವಳು ಸ್ಟೋರಿ ನೆನೆಸ್ಕೊಂಡು ಅಂತ ಇರ್ತಾಳೆ. ಅಯ್ಯೋ ನಾನು ನೋಡು ನಾನು ಬಂದಿರೋ ವಿಷಯನೇ ಮರ್ತ್ಬಿಟ್ಟಿದ್ದೀನಿ ಅಂತ ಅವಳು ಜುಮ್ಕಿನ ತಂದಿರ್ತಾಳೆ ವೇದಂಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಆ ಜುಮ್ಕಿನ ಕೊಡ್ತಾಳೆ. ಇದು ನಿನಗೆ ವೇದ, ನನಗೆ ಎಷ್ಟು ಚೆನ್ನಾಗಿದೆ ಅಮ್ಮ, ಇದು ಸಖತ್ತಾಗಿದೆ, ನಂಗೆ ಇಷ್ಟ ಆಯಿತು ಅಂತಾಳೆ. ಬಟ್ ನನಗೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಯಾಕೆ ತಂದೆ, ನನಗೆ ಬೇಡ ಅಂತೇಳಿ ಅಂತಾಳೆ. ಇಲ್ಲ ವೇದ ನೀನು ತಗೋಬೇಕು ಅಂತೇಳಿ ಅಂದಾಗ, ಯಾರೂ ಇಲ್ಲದೆ ಇರೋ ಅನಾಥಗೆ ಇಷ್ಟೊಂದು ಪ್ರೀತಿ ತೋರಿಸ್ತೀರಮ್ಮ ನೀವು, ಇನ್ನು ನಿಮ್ಮ ಎತ್ತು ಮಕ್ಕಳನ್ನ ಎಲ್ಲರನ್ನೂ ಬಿಟ್ಟು ಬಂದಿದ್ದೀರಾ, ಅವ್ರಿಗಿನ್ನೆಷ್ಟು ಪ್ರೀತಿ ತೋರಿಸ್ತಿದ್ರಿ ಅಂತೇಳಿ ವೇದ. ಏನು ಮಾಡೋದು, ನನಗೂ ಅವರು ನೋಡಬೇಕು, ಎತ್ಕೋಬೇಕು, ಮುದ್ದಾಡಬೇಕು ಅಂತ ಆಸೆ ಇದೆ, ಬಟ್ ನನ್ನ ಕೈಲಿ ಏನೂ ಆಗಲ್ಲಲ್ಲಮ್ಮ ಅಂತ ಶಕುಂತಲ ಅಂದಿದ್ದಕ್ಕೆ ವೇದ, ಪ್ರಯತ್ನ ಪಟ್ಟಿದ್ರೆ ಎಲ್ಲದೂ ಆಗ್ತಿತ್ತೇನೋ ಅಂತಾಳೆ ವೇದ. ನಮ್ಮ ಶಕುಂತಲ, ನನ್ನ ಗಂಡನ ದಾಟಿ ಹೋಗೋದು ಅಷ್ಟೊಂದು ಸುಲಭ ಅಲ್ಲಮ್ಮ, ಮಕ್ಕಳನ್ನ ಚೆನ್ನಾಗಿ ಸಾಕೋಣ, ಅವ್ರಿಗೂ ಒಂದು ಒಳ್ಳೆ ಫ್ಯೂಚರ್ ಕೊಡೋಣ, ರೌಡಿಸಮ್ ಬಿಟ್ಬಿಡು ಅಂತ ಎಷ್ಟು ಬೇಡ್ಕೊಂಡ್ರು ಆತ ಒಪ್ಪಲಿಲ್ಲ. ಹಂಗಾಗಿ ನಾನು ಅವ್ರನ್ನ ಬಿಟ್ಬಿಟ್ಟು ಬಂದುಬಿಟ್ಟೆ. ಅಲ್ಲಿ ಅದು ಬದಲಾಗಲ್ಲ ಬಿಡು, ಆ ಮನೆ ಅಲ್ಲಿ ಹೆಂಗ್ಸಿರೋಕ್ಕೂ ಸಾಧ್ಯ ಇಲ್ಲ ಬಿಡು ಅಂಥೇಳಿ ನಮ್ಮ ಶಕುಂತಲ ಅಂತಾಳೆ. ಅದಕ್ಕೆ ವೇದಂಗೆ ಎಲ್ಲದೂ ಗೊತ್ತಿರುತ್ತಲ್ಲ ಆಲ್ರೆಡಿ, ಹಾಗಾಗಿ ಯಾಕೆ ಹಂಗೆ ಅಂದ್ಕೊತೀರಾ, ಇವಾಗ ಎಲ್ಲ ಬದಲಾಗಿರ್ಬೋದು, ಅಲ್ಲಿ ಹೆಂಗ್ಸಿರ್ಬೋದು. ಇಲ್ಲಮ್ಮ, ಹುಟ್ಗುಣನೇ ಅವ್ರದ್ದು ರೌಡಿಸಮ್ಮು, ಹಾಗಾಗಿ ಅವ್ರು ಬದಲಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಶಕುಂತಲ ಅಂದಾಗ, ಹುಟ್ಟಿದಾಗಿಂದನೇ ರೌಡಿ ಆಗಿರಲ್ಲಮ್ಮ, ಹಾಗಾಗಿ ಹುಟ್ಗುಣ ರೌಡಿಸಮ್ ಅನ್ನೋದು ಸುಳ್ಳು ಅಲ್ವಾ. ಯಾರಿಗೆ ಗೊತ್ತಮ್ಮ, ಆ ಮನೆಗೆ ನನ್ನಂತಳೆ ಒಬ್ಳು ಸೊಸೆ ಬಂದು, ಅಂದರೆ ನನಗೆ ಗೊತ್ತಿಲ್ಲ, ಆದರೆ ನನ್ನಂತಳೆ ಒಬ್ಳು ಸೊಸೆ ಬಂದು ಆ ಮನೆನ ಇಷ್ಟೊತ್ತಿಗೆ ಬದಲಾಯಿಸಿರ್ಬೋದಲ್ವ ಅಂತ ವೇದ ಅಂದಿದ್ದಕ್ಕೆ ಶಕುಂತಲ, ನಿನಗೆ ಅವ್ರ ಬಗ್ಗೆ ಗೊತ್ತಿಲ್ಲಮ್ಮ, ನನ್ನ ಗಂಡ ಸಖತ್ತು ಉಗ್ರ, ಅವನ ಉಗ್ರತ್ವದ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ಈಗಲೂ ಭಯ ಆಗುತ್ತೆ, ಅವ್ರು ಬದಲಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಶಕುಂತಲ ಹೇಳ್ತಾಳೆ. ನಾನು ನಿಮ್ಮ ಮನಸ್ಸಲ್ಲಿರೋ ಭಯನ ಹೋಗಿಸಿ ಅಮ್ಮ ಮಗನ ಮಧ್ಯೆ ಇರೋ ಗೋಡೆನ ಹೊಡಿತೀನಿ, ಅಮ್ಮ ಮಗನ ಒಂದು ಮಾಡೇ ಮಾಡ್ತೀನಿ ಅಂತ ನಮ್ಮ ವೇದ ಮನಸ್ಸಲ್ಲೇ ಹೇಳ್ಕೊಂತಿರ್ತಾಳೆ. ಈ ಕಡೆ ನಮ್ಮ ಬಾಲ ನಮ್ಮ ಈ ಪ್ಯಾಂಟಲ್ಲೇನೋ ಜಿರಳೆ ಬಿಟ್ಟವನಂಗೆ ಓಡಾಡ್ತಾ ಇರ್ತಾನೆ, ವಾಚ್ ನೋಡ್ಕೊಳ್ತಾ. ಯಪ್ಪ ಎಷ್ಟು ಬೇಗ ಟೈಮ್ ಓಡ್ತಾ ಇದೆ, ನಮ್ಮ ಅದಕ್ಕೆ ನೋಡಿದ್ರೆ ಬರಲಿಲ್ಲ, ಅಣ್ಣ ಏನಾದರೂ ಬಂದಾದರೆ ನಮ್ಮ ಸಾಯಿಸಾಕ್ಬಿಡ್ತಾನೆ ಅಂತ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ವೇದ ಇನ್ನೂ ಮನೆಗೆ ಬಂದಿಲ್ಲ ಅಂತ. ಅವ್ನ ಗ್ರಹಚಾರ ಅದೇನು ಕಮ್ಮಿ ಆಗಿತ್ತೋ ಗೊತ್ತಿಲ್ಲ, ನಮ್ಮ ವಿಕ್ರಮ್ ವೀರೋ ಬಂದೇ ಬಿಡ್ತಾನೆ. ಬೇತಾಳ ಅಂದ್ಕೊಂಡು ಓಡೋಗೋಕೆ ಹೋಗ್ತಾನೆ. ನಿಂತ್ಕೊಳ್ಳೋ ಬಾಲ, ಎಲ್ಲಿ ನಿಮ್ಮದಕ್ಕೆ ಎಲ್ಲಿ ಅಂತ ಕೇಳಿದಾಗ, ಅವರು ಸ್ನಾನ ಮಾಡ್ತಿದ್ದಾರೆ ಅಣ್ಣ ಅಂತಾನೆ. ಬಾಲ ಸ್ನಾನ ಮಾಡ್ತಿದ್ದಾಳೆ ಇಷ್ಟೊತ್ತಲ್ಲಿ. ಬೇತಾಳ ಅನ್ನೋಕೆ ಅಣ್ಣ ಇಲ್ಲ ಸ್ನಾನ ಮಾಡ್ತಿಲ್ಲ, ಅದಕ್ಕೆ ಮೇಲೆ ಟೆರೆಸಲ್ಲಿ ಗಿಡಕ್ಕೆ ನೀರು ಹಾಕ್ತಿದ್ದಾಳೆ, ಅಲ್ಲಿ ಟೆರೆಸಿಗೆ ಅಲ್ಲೂ ಅಲ್ಲೂ ಇಲ್ಲ, ಅದಕ್ಕೆ ಅದು ಇಲ್ಲಿ ಅಣ್ಣ ಅದಕ್ಕೆ ಇಲ್ಲ, ಅವರು ಇವಾಗ ತಾನೇ ಹೊರಗೆ ಹೋದ್ಲ, ಆ ಕಾಲು ನೋವು ಇಟ್ಕೊಂಡು ಹೊರಗೆ ಹೋದ್ಲ, ತಿನ್ನೋಕೆ ಏನಾರು ಸಿಕ್ಬಿಟ್ರೆ ಸಾಕಲ್ವ ನಿಮಗೆ, ಕಾವಲು ಕಾಯಿರಿ ಅಂತ ಹೇಳಿದ್ನಲ್ಲ, ಅದೆಂಗೋ ಹೊರಗೆ ಹೋಗ್ಬಿಟ್ಟೆ ಅಂತೇಳಿ ಬಾಲಂಗೆ ಸ್ವಲ್ಪ ರೈಸ್ ಆಗ್ತಾನೆ ನಮ್ಮ ವಿಕ್ರಮು. ಅಣ್ಣ ಬೆಳಗ್ಗೆಯಿಂದ ಕೂತು ಬೇಜಾರಾಗಿದೆ ಅಂತೇಳ್ಬಿಟ್ಟು ಜಸ್ಟ್ ವಾಕಿಂಗ್ ಹೋಗಿರ್ಬೇಕು, ತುಂಬ ದೂರ ಏನು ಹೋಗಿರಲ್ಲ, ಕಣ್ಣು ಬಿಡೋದ್ರೊಳಗೆ ಬರ್ತೀನಿ ಅಂತ ಹೋಗಿದ್ದಾರಣ ಅಂತೇಳಿ ಪಾಪ ಎದ್ಕೊಂಡ್ಬಿಡ್ತಾನೆ ನಮ್ಮ ಬಾಲ. ಹಾಗೆ ಫೋನ್ ಮಾಡ್ತಾನೆ ಪಟ್ಟಂತ. ವೇದ ರಿಸೀವ್ ಮಾಡ್ತಾಳೆ. ಅಮ್ಮ ಒಂದು ನಿಮಿಷ ಫೋನ್ ಬರ್ತಿದೆ ಅಂತ ಸೈಡಿಗೆ ಬಂದು, ಏನೋ ನಿಂದು ಅಂತಾಳೆ. ಎಲ್ಲೋಗಿದ್ಯಾ ನೀನು? ಅಯ್ಯೋ ಏನು ಕೇಳ್ಬಿಟ್ಟು ಬರಬೇಕಾ, ಇಲ್ಲೇ ಬೇಜಾರಾಗ್ತಿತ್ತು ಬೆಳಗ್ಗೆಯಿಂದ ಆಚೆ ಬಂದಿದ್ದೆ, ಸರಿ ಅಂತ ಕಾಲು ಗಾಯ ಆಗಿದೆ, ಇವಾಗ ಹೊರಗೆ ಹೋಗ್ಬೇಕಾ, ಹೇಳಿದೆ ತಾನೇ ಎಲ್ಲೂ ಹೋಗ್ಬೇಡ ಅಂತೇಳಿ. ಒಳ್ಳೆ ಸರಿ ಹೋಯ್ತು ಕಣ ನಿಂದು ಅಂತಾಳೆ ನಮ್ಮ ವೇದ. ಎಲ್ಲೋಗಿದೆ ಹೇಳು ಇವಾಗ? ಇಲ್ಲೇ ಮನೆ ಪಕ್ಕದಲ್ಲಿರೋ ಪಾರ್ಕಿಗೆ ಬಂದಿದ್ದೀನಿ ಅಂತಾಳೆ. ಸರಿ ಆಯಿತು ಇರು ಅಂತೇಳಿ ಈಗ ಫೋನ್ ಕಟ್ ಮಾಡ್ತಾನೆ. ಮೊದಲು ಅವಳು ವಿಚಾರಿಸ್ಕೊತೀನಿ, ಆಮೇಲೆ ಬಂದು ನಿನ್ನ ಮಾಡ್ತೀನಿ ಅಂತೇಳ್ಬಿಟ್ಟು ಹೋಗ್ತಾನೆ. ನಮ್ಮ ಬಾಲ ಮುನ್ನ ಆ್ಯಕ್ಟಿಂಗ್ ಮಾತ್ರ ನೀನಾದನೇ ಸೀರಿಯಲ್ ಸಖತ್ತಾಗಿದೆ. ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಬಾಲ ಬಂದಮೇಲೆ ನನ್ನ ಅಯ್ಯೋ ಮುಂದಕ್ಕೆ ಏನು ಮಾಡ್ತೀನಿ ಅಂತ ಹೇಳ್ದೆ ಹೋಗ್ತಾ ಇದ್ದಾನಲ್ಲ ನಮ್ಮಣ್ಣ ಅಂತ ಹಂಗೆ ಅದ್ರಕ್ಕಂತಾನೆ ನಮ್ಮ ಬಾಲ. ಇಲ್ಲಿ ಫೋನ್ನಲ್ಲಿ ಮಾತಾಡಿ ಶಕುಂತಲ ಹತ್ರ ಹೋಗ್ತಾಳೆ ವೇದ. ನಮ್ಮ ಶಕುಂತಲನೋ ಅದೇ ಹಳೆ ಟೇಪ್ ರಿಕಾರ್ಡ್ರ್ ಕಣ್ರಿ. ವೇದ, ಯಾರಮ್ಮ ಫೋನಲ್ಲಿ ನಿನ್ನ ಗಂಡನ? ಹೂನಮ್ಮ ವಿಕ್ರಮೆ. ಹೋಗಮ್ಮ ನೀನು, ಏನಂದ, ಏನು ಬೈದ್ನಾ, ನಿನ್ನ ಮನೆಗೆ ಹೋಗಮ್ಮ. ಯಾಕಮ್ಮ ಅಂತ ಕೇಳ್ತಾಳೆ. ಈ ರೌಡಿಗಳು ಹೆಂಗೆ ಅಂತಂದರೆ, ಈ ಹೋಗಬೇಡಿ, ಅವ್ರ ಮಾತು ಮೀರಿ ನಾವೇನಾದರೂ ಮಾಡಿದ್ವು ಅಂದರೆ ಅವ್ರಿಗೆ ಯಂತ್ರಲ್ಲಿ ಹೊಡಿತಾರೆ ಅಂತ ಗೊತ್ತಾಗಲ್ಲ, ಕೈಯಲ್ಲಿ ಕೋಲಿದ್ರೆ ಕೋಲಲ್ಲಿ ಹೊಡಿತಾರೆ, ಕತ್ತಿಲಿ ಹೊಡಿತಾರೆ ಅಂತ ಹಾಗೆ ಮತ್ತೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ನಮ್ಮ ವೇದ. ಒಂದು ನಿಮಿಷ ಕೂತ್ಕೊಳ್ಳಿ ಇಲ್ಲಿ ನೀವು. ನೋಡಿ ಅಮ್ಮ, ನನ್ನ ಗಂಡ ಹಂಗಲ್ಲ, ಇವತ್ತಿಗೂ ನನ್ನ ಮೇಲೆ ಕೈ ಮಾಡಿಲ್ಲ, ಹಂಗೆ ನೋಡಿದ್ರೆ ನಾನೇ ಒಂದೇ ಹೊಡೆದು ಬಿಡ್ತೀನಿ, ನನ್ನ ಗಂಡ ತುಂಬ ಒಳ್ಳೆಯವನು ಅಂತ ವೇದ ನಮ್ಮ ವಿಕ್ರಮನ್ನ ತುಂಬ ಹೇಳ್ತಾಳೆ ಅವನ ಬಗ್ಗೆ. ಅವ್ನು ತುಂಬ ಒಳ್ಳೆಯವನು ಅಂತ. ಶಕುಂತಲ ಹಂಗಿದ್ರೆ ಒಳ್ಳೆಯದು, ಬಟ್ ನನ್ನ ಗಂಡ ಹಂಗಿರಲಿಲ್ಲ, ತುಂಬ ಕ್ರೂರಿ. ಈಗಲೂ ನನ್ನ ಎದುರುಗಡೆ ಬಂದರೆ ಈಗಲೂ ಕೈಕಾಲೆಲ್ಲ ನಡುಗುತ್ತೆ ವೇದ. ಅವನಿಗೊಬ್ಬ ಬಾಸ್ ಇದ್ದ, ಅವ್ನು ಹೆಂಗೆ ಹೇಳ್ತಾನೋ ಹಂಗೆ ಕೇಳ್ತಿದ್ದ. ನೀನು ಹೆಂಡ್ತಿ ತಲೆ ಕಟ್ಕೊಂಬ ಅಂದರೆ ಕಡ್ಕೊಂಬರೋಕ್ಕೂ ಏಸ್ತವನಲ್ಲ ನನ್ನ ಗಂಡ ಅಂತ ದಾಮೋದರನ ಬಗ್ಗೆ ಹೇಳ್ತಿದ್ಲು ನಮ್ಮ ಶಕುಂತಲ. ಅಮ್ಮ ನಿಮ್ಮ ಗಂಡನ ಹೆಸರು ಏನು ಅಂತ ತಿಳ್ಕೊಬೋದಾ ಅಂತಾಳೆ. ಬೇಡಮ್ಮ, ಆತನ ಹೆಸರು ಅವನ ಬಗ್ಗೆ ಏನು ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಶಕುಂತಲ. ಸರಿ ಆಯಿತು, ಅವ್ರ ಬಗ್ಗೆ ಬೇಡ, ನಿಮ್ಮ ಮಕ್ಕಳನ್ನಾದರೂ ನೋಡಬೇಕು ಅಂತ ಅನ್ನಿಸ್ತಿಲ್ವಾ, ನಿಮ್ಮ ಮಕ್ಕಳ ಬಗ್ಗೆ ನಿಮಗೇನು ಯೋಚನೆ ಇಲ್ವಾ ಅಂತೇಳಿ ಅಂತಾಳೆ. ಪಾಪ ಚಿಕ್ಕ ಮಕ್ಕಳು, ತಾಯಿ ಸೆರಗಿಡ್ಕೊಂಡು ಓಡಾಡೋ ವಯಸ್ಸು ಅಲ್ಲಿ ಬಿಟ್ಟು ಬಂದಿದ್ದೀರಾ ನೀವು. ಪಾಪ ಅವ್ರಿಗೀಗಲೂ ನಿಮ್ಮನ್ನು ನೆನೆಸ್ಕೊತಿರ್ಬೋದು, ನಿಮ್ಮನ್ನು ನೆನೆಸ್ಕೊಂಡು ಅಳ್ತಿರ್ಬೋದು ಅಂತ ವಿಕ್ರಮ ನೋಡಿರ್ತಾಳಲ್ಲ, ಹಾಗೆ ಇಂಡೈರೆಕ್ಟಾಗಿ ಹೇಳ್ತಿರ್ತಾಳೆ ಶಕುಂತಲೆಗೆ. ಅದಕ್ಕೆ ಶಕುಂತಲ ನಾನು ನೆನೆಸ್ಕೊಂಡು ಅಳ್ತಿದ್ದರು, ಅಥವಾ ಎತ್ತು ತಾಯಿ ಅವಳೇ ಬಿಟ್ಟೋಗಿದ್ದಾಳೆ, ಇನ್ನು ಅವಳು ನಾವು ಯಾಕೆ ನೆನಪು ಮಾಡ್ಕೋಬೇಕು ಅಂತ ಅಂದ್ಕೊತಿದ್ದರು.
ನೋಡಿ ಅಮ್ಮ, ತಾಯಿಗೆ ಮಕ್ಕಳ ಮೇಲೆ ದ್ವೇಷ ಬರೋದು, ಮಕ್ಕಳಿಗೆ ತಾಯಿ ಮೇಲೆ ದ್ವೇಷ ಬರೋದು, ಇವೆಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ. ಜಾಸ್ತಿ ಅಂದರೆ ಮಕ್ಕಳಿಗೆ ತಾಯಿ ಮೇಲೆ ಕೋಪ ಬರ್ಬೋದು, ಬಟ್ ಅದನ್ನು ಕುತ್ಕೊಂಡು ಮಾತಾಡ್ಕೊಂಡ್ರೆ ಅದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾಳೆ. ಅದಷ್ಟು ಸುಲಭ ಅಲ್ಲ ವೇದ. ನಾನು ನನ್ನ ಮಕ್ಕಳನ್ನ ಭೇಟಿ ಆಗಬೇಕು, ಕೂತ್ಕೊಂಡು ಮಾತಾಡಬೇಕು ಅಂತಂದರೆ ಅದಕ್ಕೆಲ್ಲ ಆತ ಬಿಡಲ್ಲ, ಅಂದರೆ ಅದೇ ದಾಮೋದರ ಬಿಡಲ್ಲ ಅಂತ ಹೇಳ್ತಾಳೆ ಶಕುಂತಲಾ. ತನ್ನ ಸಾಕಿ ಸಲುಹಿದ ಅಪ್ಪನ ಮೇಲೆ ಅವರಿಗೆ ಪ್ರೀತಿ ಇರುತ್ತೆ ಹೊರ್ತು ಬಿಟ್ಟು ಬಂದಿರೋ ನನ್ನ ಮೇಲೆ ಇರಲ್ಲ ನನ್ನ ಮಕ್ಕಳಿಗೆ ಪ್ರೀತಿ. ಅದು ಅಲ್ಲದೆ ವೇದ ನ್ಯಾಯವಾದ ರೀತಿಯಲ್ಲಂತೂ ಮಕ್ಕಳನ್ನ ಬೆಳೆಸಿಲ್ಲ. ಅವನ ಥರನೇ ರೌಡಿಸಮ್ ಎಲ್ಲ ಕಲಿಸಿ ಬೆಳೆಸಿದ್ದಾನೆ. ಖಂಡಿತ ಅವರು ಈ ಅನ್ಯಾಯದ ದಾರಿಲೇ ಹೋಗ್ತಿದ್ದಾರೆ. ಅಲ್ಲ, ಮಕ್ಕಳು ಕೊಡಲ್ಲ ಅಂತ ಹೇಳೋಕ್ಕೆ ಅವ್ರು ಯಾರಮ್ಮ? ನೀವು ಕೋರ್ಟಿಗೆ ಹೋಗಿ ಫೈಟ್ ಮಾಡ್ತೀನಿ ಅಂತ ಹೇಳಬೇಕಿತ್ತು. ಹೌದು, ಕಾನೂನು ಪ್ರಕಾರ ಮಕ್ಕಳು ತಾಯಿ ಹತ್ರ ತಾನೇ ಇರಬೇಕು. ಅವ್ರಿಗೆ ಕಾನೂನು ಬಗ್ಗೆ ಎಲ್ಲ ಗೊತ್ತಿಲ್ಲ ವೇದ. ಅವ್ರಿಗೆ ಬರೀ ಗೊತ್ತಿರೋದು ಹೊಡಿಯೋದು, ಬಡಿಯೋದು, ಕೊಲೆ, ಸುಲಿಗೆ ಇಷ್ಟೇ ಗೊತ್ತಿರೋದು. ನಮ್ಮ ಮಾವ ಕೂಡ ದೊಡ್ಡ ರೌಡಿ ಆಗಿದ್ರಂತೆ, ಹಾಗಾಗಿ ನನ್ನ ಗಂಡನೂ ರೌಡಿ ಆಗಿದ್ದ. ನಿಮಗೆ ಮಾವ ಕೂಡ ಇದ್ರ? ಈಗಿದ್ದಾರಮ್ಮ, ಅದು ಗೊತ್ತಿಲ್ಲ ವೇದ, ಇದ್ದಾರೋ ಅಥವಾ ಇಲ್ವೋ ಗೊತ್ತಿಲ್ಲ. ನಮ್ಮ ಅತ್ತೆ ಕೂಡ ನನ್ನಂಗೆ ಅವಳನ್ನು ಕೂಡ ಮನೆ ಬಿಟ್ಟು ಕಳಿಸ್ಬಿಟ್ರು. ನೀನು ಮತ್ತು ನಿಮ್ಮ ಅತ್ತೆ ಸೇರಿ ಆವಾಗಲೇ ರೌಡಿಸಮ್ನ ಬಿಡ್ಸೋಕ್ಕೆ, ನಿಮ್ಮ ಗಂಡಂದ್ರೆ ಬದಲಿಸೋಕ್ಕೆ ನೀವು ಟ್ರೈ ಮಾಡಿದರೆ ಮುಂದಿನ ಜನ್ರೇಷನ್ನು ಈ ಥರ ಆಗ್ತಿರ್ಲಿಲ್ಲ ಅನಿಸುತ್ತೆ ಕಣಮ್ಮ ಅಂತ ವೇದ ಶಕುಂತಲಾಗೆ ಅಂತೇಳಿ. ನಾನು ಏನು ಬಿಡ್ಸೋಕ್ಕೆ ಪ್ರಯತ್ನ ಮಾಡಿಲ್ಲ ಅಂದ್ಕೊಂಡಿದ್ದೆ ವೇದ, ತುಂಬ ಪ್ರಯತ್ನ ಪಟ್ಟೆ, ಬಟ್ ನನ್ನ ಕೈಲಿ ಆಗಲಿಲ್ಲ. ಅವನು ನಿನ್ನೂ ಬಿಟ್ಟರು ನಾನು ರೌಡಿಸಮ್ ಬಿಡಲ್ಲ ಅಂತ ಹೇಳಿದ್ನೇ ಹೊರತು ಅವ್ನು ಬದಲಾಗಲಿಲ್ಲ ವೇದ. ಹೊಡಿಯೋದು, ಬಡಿಯೋದು, ದೈಹಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡೋದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಕೊನೆಗೆ ನನ್ನ ಗಂಡ ಮಕ್ಕಳನ್ನಾದರೂ ನನಗೆ ಕೊಟ್ಟಿದ್ದೆ, ಅವನಾದರೂ ಚೆನ್ನಾಗಿ ಸಾಕ್ತಿದ್ದೆ, ಅವ್ರನ್ನೂ ಕೊಡಲಿಲ್ಲ. ವಿಕ್ರಮ್ಗೆ ಸಣ್ಣವನಿದ್ದಾಗ ನಾನು ಅಂದರೆ ಪ್ರಾಣ, ಬಟ್ ಇವಾಗ ಅವ್ರ ಅಪ್ಪನ ಥರನೇ ಅವ್ನು ಆಗೋಗಿದ್ದಾನಂತೆ. ಅದನ್ನು ಕೇಳಿ ನಂಗೆ ಸಕ್ಕ ಸಂಕಟ ಆಗ್ತಿದೆ ವೇದ ಅಂತ ಶಕುಂತಲಾ ಹೇಳ್ತಾಳೆ. ಅದಕ್ಕೆ ವೇದ ಮನಸ್ಸಲ್ಲೇ, ಇಲ್ಲ ಅಮ್ಮ, ನೀವು ತಪ್ಪು ತಿಳ್ಕೊಂಡಿದ್ರೆ ವಿಕ್ರಮ್ ಆ ಥರ ಆಗಿಲ್ಲ, ವಿಕ್ರಮ್ ರೌಡಿಸಮ್ನ ಬಿಡ್ತೀನಿ ಅಂತ ಹೇಳಿದ್ದಾನೆ. ದಾಮೋದರ ಯಾರನ್ನೋ ತೋರಿಸಿ ನಿಮಗೆ ವಿಕ್ರಮ್ ಅಂತ ಹೇಳಿರ್ಬೋದು ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊಂತಿರ್ತಾಳೆ. ಇದಿಷ್ಟು ನೋಡಿ ಸೋಮವಾರ ಸಂಚಿಕೆ ತುಂಬ ಚೆನ್ನಾಗಿದೆ. ಸಂಚಿಕೆ ಬಾಲಮುನ್ನನ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೋಬೇಡಿ ನೋಡೋದನ್ನು. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಎಲ್ಲರಿಗೂ.